ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನಸ್ಸು ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳನ್ನು ನಾವು ನೋಡಿದಾಗ ಅಕ್ಟೋಬರ್ ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅದು ಯಾವ ರೀತಿಯಲ್ಲಿ ಲಾಭ ಮತ್ತು ಯಾವ ಕ್ಷೇತ್ರದಲ್ಲಿ ನಿಮಗೆ ತೊಂದರೆ ಇದೆ, ವೈವಾಹಿಕ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಹೊಸ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಧನಸ್ಸು ರಾಶಿಯವರು ಸ್ವಲ್ಪ ನಿಮ್ಮ ಮಕ್ಕಳ ಮೇಲಿದ್ದಂತಹ ವೈಮನಸ್ಸು ಸ್ವಲ್ಪ ಕಡಿಮೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಅದರಲ್ಲೂ ಕೂಡ ನೀವು ಬಹಳಷ್ಟು ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ, ನಿಮ್ಮ ಮಕ್ಕಳದ ಅಭಿವೃದ್ಧಿಯ ಬಗ್ಗೆ ನೀವು ಬಹಳಷ್ಟು ರೀತಿಯಾದಂಥ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ. ಮಕ್ಕಳ ಫ್ಯೂಚರ್ನಲ್ಲಿ ಏನಾಗ್ಬಿಡುತ್ತೋ ಅಥವಾ ಅವನು ಇಂಜಿನಿಯರ್ ಕಂಪ್ಲೀಟ್ ಮಾಡ್ತಾನೋ ಇಲ್ವೋ ಅನ್ನೋದನ್ನು ಆ ಒಂದು ಆಲೋಚನೆಯಲ್ಲೇ ನಿಮ್ಮಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ಒಂದು ಯೋಚನೆಯಲ್ಲೇ ನೀವು ಕರಗುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಒಂದು ಒಳ್ಳೆಯ ದಾರಿಯನ್ನು ಹುಡುಕುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಮಕ್ಕಳು ಅಭಿವೃದ್ಧಿಯನ್ನು ಹೊಂದುತ್ತಾರೆ ಅನ್ನೋದನ್ನು ಇಲ್ಲಿ ಈ ತಿಂಗಳ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಓಕೆನಾ? ಹಾಗಾಗಿ ಸಣ್ಣ ಪುಟ್ಟ ರೀತಿಯಾದಂಥ ಕಿರಿಕಿರಿಗಳು ಬರುವಂಥ ಸಾಧ್ಯತೆ ಇದೆ. ನೋಡಿ, ಶನಿಗ್ರಹ ಮತ್ತು ಗುರುಗ್ರಹ ಬಹಳಷ್ಟು ರೀತಿಯಾದಂಥ ಬಲನಾಗಿದ್ದಾನೆ ಈ ಒಂದು ತಿಂಗಳಿನಲ್ಲಿ. ಆದರೆ ರಾಹು ಸ್ವಲ್ಪ ನಿಮಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆಗಳನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅದು ಯಾವ ರೀತಿಯಲ್ಲಿ ತೊಂದರೆಯಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂಥ ಕ್ಷುಲ್ಲಕ ಕಾರಣಕ್ಕೋಸ್ಕರವೂ ಕೂಡ ಸ್ವಲ್ಪ ಕಲಹಗಳು ಉಂಟಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ವಿಶೇಷವಾಗಿ ನೋಡಿ, ರಾಹುವಿನಿಂದ ಸುಖ, ಶಾಂತಿ, ನೆಮ್ಮದಿಯನ್ನು ಕಳ್ಕೊತೀರ ಮನೆಯಲ್ಲಿ. ಓಕೆನಾ? ಸ್ವಲ್ಪ ಯಾರೋ ಬೇರೆಯವರು ಮಾಡಿರ್ತಕ್ಕಂಥ ಒಂದು ತಪ್ಪಿಗೆ ನಿಮ್ಮ ಮನೆಯಲ್ಲಿ ನೀವು ಆ ಒಂದು ವಿಚಾರದಲ್ಲಿ ಕಷ್ಟಗಳನ್ನು ಎದುರಿಸೋದು ಅಥವಾ ಸಂಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಅಥವಾ ನಿಮ್ಮ ಪತ್ನಿ ಇನ್ನೊಬ್ಬರ ಒಟ್ಟಿಗೆ ಒಂದು ಹಣಕಾಸಿನ ವಿಚಾರಕ್ಕೋಸ್ಕರ ಒಂದು ಜಾಮೀನಾಗಿ ಅಥವಾ ಆ ಹಣಕ್ಕೆ ಸಂಬಂಧಪಟ್ಟಂಗೆ ವಿಚಾರದಲ್ಲಿ ಅವರು ಸಿಕ್ಕಾಕೊಂಡು ಭಾಳಷ್ಟು ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಒಳಗಾಗುವಂಥ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಓಕೆನಾ? ನಿಮ್ಮ ಪತ್ನಿಯ ಬಗ್ಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು. ಓಕೆನಾ? ಗೊತ್ತಿಲ್ಲದೇನೋ ಏನೇನೋ ರೀತಿಯಲ್ಲಿ ಒಂದು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ, ಸೇವಿಂಗ್ಸ್ಗೋಸ್ಕರ ಒಂದು ಸಣ್ಣ ಪುಟ್ಟ ರೀತಿಯಾದಂತಹ ಚೀಟಿ ವ್ಯವಹಾರದಲ್ಲೋ ಯಾವುದರಲ್ಲೋ ಒಂದರಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಪತ್ನಿಯ ಬಗ್ಗೆ ಸ್ವಲ್ಪ ಆದಷ್ಟು ಹಣದ ವಿಷಯದಲ್ಲಿ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ವೃತ್ತಿಯಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ. ನೀವು ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಏನು ಶ್ರಮವನ್ನು ಪಡ್ತಿರಲ್ಲ ವೃತ್ತಿ ಕ್ಷೇತ್ರದಲ್ಲಿ, ಅದು ನಿಮಗೆ ಬಹಳಷ್ಟು ಲಾಭವಿದೆ. ಅಂದರೆ ನೀವು ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಅನ್ನೋದನ್ನು ನೀವು ಕಾಣ್ತೀರಾ. ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲ ಇದೆ. ಓಕೆನಾ? ಭಾಳಷ್ಟು ಕಷ್ಟಗಳನ್ನು ಪಟ್ಕೊಂಡು ಆ ಕೆಲಸದ ಮೇಲೆ ನೀವು ಶ್ರಮ ಏನು ಹಾಕಿರ್ತೀರಲ್ಲ, ಆ ಶ್ರಮಕ್ಕೆ ತಕ್ಕಂಥ ಒಂದು ಪ್ರತಿಫಲವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡೋದಾದರೆ ನೋಡಿ, ನಿಮ್ಮ ಒಂದು ಜನ್ಮ ಜಾತಕದ ಪ್ರಕಾರ ನೋಡಿದಾಗ ಸ್ವಲ್ಪ ಈ ತಿಂಗಳು ನೀವು ವಸ್ತ್ರಾಭರಣದ ಖರೀದಿಯ ಮೇಲೆ ವ್ಯಾಮೋಹಕ್ಕೆ ಒಳಗಾಗುವಂಥ ಸಂದರ್ಭಗಳು ಕೂಡ ಇದೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಸ್ವಲ್ಪ ನೀವು ಹೊಸ ಬಟ್ಟೆಯನ್ನು ಖರೀದಿ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರ ಸ್ಥಳದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಕಿರಿಕಿರಿಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ. ಯಾವುದೋ ಒಂದು ಕಾಂಟ್ರಾಕ್ಟ್ಗೆ ಸೈನನ್ನು ಮಾಡಿರ್ತೀರಾ, ಅದು ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಆ ಒಂದು ಕೆಲಸಕ್ಕೆ ನಿಮಗೆ ಸ್ವಲ್ಪ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟ ರೀತಿಯಾದಂತಹ ಕಿರಿಕಿರಿಗಳು ಮಾಡುವಂಥ ಸಾಧ್ಯತೆ ಇದೆ.
ಆ ಸಣ್ಣ ಪುಟ್ಟ ರೀತಿಯಾದಂಥ ಕಿರಿಕಿರಿ ಬಂದಿದೆ ಅಂತ ಹೇಳಿ ನಿಮ್ಮ ಗ್ರಾಹಕರೊಟ್ಟಿಗೆ ಸ್ವಲ್ಪ ಕೋಪಕ್ಕೆ ಒಳಗಾಗಬಾರ್ದು. ಯಾವತ್ತಿಗೂ ಕೂಡ ನೀವು ಶಾಂತಚಿತ್ತದಿಂದ ಕೆಲಸವನ್ನು ಮಾಡಿದರೆ ಆ ಗ್ರಾಹಕನು ಕೂಡ ನಿಮಗೆ ಲಾಭವನ್ನು ತಂದುಕೊಡ್ತಾನೆ. ಸಣ್ಣ ಪುಟ್ಟ ರೀತಿಯಾದಂತಹ ಕಿರಿಕಿರಿಗಳು ಮತ್ತು ಆದಷ್ಟು ನೀವು ಶಾಂತಚಿತ್ತವಾಗಿರಬೇಕು ವ್ಯಾಪಾರದಲ್ಲಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ತಿಂಗಳಿನಲ್ಲಿ ಬಹಳಷ್ಟು ಹಣದ ಒಳಹರಿವು ಬರ್ತಾ ಇರ್ತದೆ. ದುಡ್ಡಿಗೆ ಯಾವುದೇ ರೀತಿಯಲ್ಲಿ ಬರ ಅನ್ನೋದಿರೋದಿಲ್ಲ. ಕೊಡಬೇಕಾದಂತಹ ಸಾಲ ಎಲ್ಲವನ್ನು ಕೊಟ್ಟು ನೆಮ್ಮದಿಯ ಜೀವನವನ್ನು ಮಾಡುವಂಥ ವ್ಯಕ್ತಿಗಳು ಕೂಡ ನೀವು ಆಗಿರ್ತೀರ. ಮತ್ತು ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿರೋರು, ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಆ ಯೋಜನೆಯು ಕೂಡ ಬಹಳಷ್ಟು ಬೇಗ ಕಾರ್ಯರೂಪಕ್ಕೆ ಬರ್ತದೆ. ನೀವೇನು ಅಂದುಕೊಂಡಿರ್ತೀರಲ್ಲ, ಆ ಅಂದುಕೊಂಡಂತಹ ಕೆಲಸಗಳು ಬೇಗ ಕಾರ್ಯರೂಪಕ್ಕೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ತಿಂಗಳ ಪ್ರಾರಂಭದಲ್ಲಿ ತಿಂಗಳ ಅಂತ್ಯದವರೆಗೂ ಸಂಪೂರ್ಣವಾದಂಥ ಲಾಭವಿದೆ. ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಕಷ್ಟ. ಓಕೆನಾ? ಹಾಗಾಗಿ ನೀವು ಆದಷ್ಟು ಶುಕ್ರನನ್ನು ಆರಾಧನೆಯನ್ನು ಮಾಡಬೇಕು. ಅಥವಾ ಶುಕ್ರನಿಗೆ ಅಂತ ಹೇಳಿದ್ರೆ ಓಂ ನಮೋ ಶುಕ್ರಾಯ ನಮಃ ಅಂತ ಹೇಳಿ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಓಂ ನಮೋ ಶುಕ್ರಾಯ ನಮಃ ಅಂತ ಹೇಳಿ ನೀವು ಹೋದರೆ ನಿಮ್ಮ ಅಂದಿನ ಎಲ್ಲ ಕೆಲಸ ಕಾರ್ಯವು ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಈ ಒಂದು ಧನಸ್ಸು ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ.